ನನ್ನ ಹೆಸರು ಶಬರಿ ಶೆಟ್ಟಿ ಅಂತ. 2016ರಲ್ಲಿ ನಂದಕಿಶೋರ್ ಅವರು ನನಗೆ ಜಿಮ್ಮಲ್ಲಿ ಪರಿಚಯ ಆಗ್ತಾರೆ. ನನ್ನ ಅವರ ಫ್ರೆಂಡ್ಶಿಪ್ ಬೆಳೆಸ್ಕೊಳುತ್ತೆ. ಅದಾದಮೇಲೆ ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಸೊ ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಇರಬೇಕು ಅನ್ನೋ ತುಂಬ ಆಸೆ ಇತ್ತು. ಅವ್ರ ಜೊತೆ ಸಿಸಿಲ್ ಆಡಬೇಕು ಅನ್ನೋ ಆಸೆ ಇತ್ತು. ಒಂದು ನನ್ನ ಕನಸಿಗೆ ನಾವು ಒಂದು ಬೆಂಬಲ ಸಿಗುತ್ತೆ ಅನ್ನೋ ಒಂದು ಖುಷಿಯಿಂದ ಅವರ ಸಪೋರ್ಟ್ ಫ್ರೆಂಡ್ಶಿಪ್ ಮಾಡ್ಕೊತೀನಿ. ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರೇನು ಮಾಡ್ತಾರೆ, ದುಡ್ಡಿನ ಸಹಾಯ ಕೇಳ್ತಾರೆ. ನನ್ನ ಹತ್ರ ಇಲ್ಲ ಅಂತೀನಿ, ಅದು ತುಂಬ ಫೋರ್ಸ್ ಮಾಡ್ತಾರೆ. ಆಗ ನಾನು ಅಮೌಂಟ್ ಹೆಲ್ಪ್ ಮಾಡ್ತೀನಿ. ಸೊ ಹೆಲ್ಪ್ ಮಾಡಿದ್ಮೇಲೆ ಮತ್ತೆ ಪುನಃ ಅವರು ಏನು ಮಾಡ್ತಾರೆ, ಮತ್ತೆ ಅಮೌಂಟ್ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ 9 ವರ್ಷವರೆಗೂ ನಾನು ಕೊಟ್ಟಿರೋ ಅಮೌಂಟು ರಿಟರ್ನ್ ಮಾಡಲಿಲ್ಲ. ಅವ್ರು ಹೆಲ್ಪ್ ಮಾಡಿರೋ ಅಮೌಂಟ್ ಆದಮೇಲೆ ನಾನು ಗೋಲ್ಡು 250 ಗ್ರಾಮ್ ಗೋಲ್ಡ್ ಪ್ಲಸ್ ಮಾಡಿದ್ದೀನಿ. ಆ ಅಮೌಂಟು ಬರಲಿಲ್ಲ, ಗೋಲ್ಡು ಬರಲಿಲ್ಲ, ಎಲ್ಲ ಗೋಲ್ಡು ಹರಾಜಾಯಿತು. ಸೊ ಫೈನಲ್ ಅವ್ರು ಕೇಳಿದ್ರೆ ಅವ್ರು ನನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಧಮಕಿ ಹಾಕ್ತಾರೆ. ಅದಾದಮೇಲೆ KCC ಆಡಿಸಲ್ಲ ಅಂತಾರೆ. ಹಂಗೂ KCC 3ನೇ ಸೀಸನ್ ನಾನು ಆಡಿಸ್ಲಿಲ್ಲ. ಸೊ ಅದಾದಮೇಲೆ 4ನೇ ಸೀಸನ್ ನಮ್ಮ KP ಶ್ರೀಕಾಂತ್ ಅವ್ರ ಮುಖಾಂತರ ನಾನು ಆಡಿದೆ. ಸೊ ಈಗ ಅವ್ರೇನೋ ಫೋನ್ ಮಾಡಿ ಇನ್ನು ಕೇಳಿ ಏನಾಗುತ್ತೆ ಮಾಡ್ಕೊ ಅಂತಾರೆ. ಸ್ವಲ್ಪ ಇಲ್ಲಿವರೆಗೂ ಭಯ ಪಟ್ಕೊಂಡು ರೀಸನ್ ಏನಂದರೆ ದೊಡ್ಡವ್ರನ್ನ ಎದುರಾಕೊಳ್ಳೋದು ಬೇಡ ಹಾಗೆ ಏಕೆ ಅಂತ. ಬಟ್ ಇವತ್ತು ನಾನು ಫೈನಲಿ ಡಿಸೈಡ್ ಆಗಿದೆ ಅಂದರೆ ನನಗೊಂದು ನ್ಯಾಯ ಸಿಗಬೇಕು. ಈಗ ನಾನೊಂದು ಸಿನಿಮಾ ರಿಲೀಸ್ ಮಾಡಬೇಕು, ರಿಲೀಸ್ ದುಡ್ಡಿಲ್ಲ. ಸೊ ಹಂಗಾಗಿ ಆ ದುಡ್ಡು ಕೊಟ್ಟರೆ ಅಟ್ಲೀಸ್ಟ್ ಸಿನಿಮಾ ರಿಲೀಸ್ ಮಾಡ್ಕೋಬೇಕು ಅನ್ನೋ, ರಾಮದತ್ತ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ನೋವಲ್ಲಿ ಒದ್ದಾಡ್ತಾ ಇದ್ದೀನಿ, ದುಡ್ಡಿಲ್ಲ ಅಂತ. ಬಟ್ ಸುದೀಪ್ ಸರ್ ತುಂಬ ಇಷ್ಟ, ಅವ್ರ ಅಭಿಮಾನಿ ಅಂದ್ಬಿಟ್ಟು ಅದನ್ನು ಎನ್ಕೇಜ್ ಮಾಡಿಕೊಂಡು ಈಗ ಅವ್ರು ನನಗೇನು ಹೆಲ್ಪ್ ಮಾಡಿಲ್ಲ. ಪ್ಲಸ್ ಇನ್ನೊಂದೇನೆಂದರೆ ದುಡ್ಡು ಕೊಡಲಿಲ್ಲ, ಧಮಕಿ ಆಗ್ತಾರೆ. ಎಲ್ಲೊಂದು ಕಡೆ ಸುದೀಪ್ ಸರ್ಗೆ ಹಾಕ್ಕೊಟ್ಬಿಡ್ತಾರೆ ಅನ್ನೋ ಭಯ ಇತ್ತು. ಆ ಭಯದಲ್ಲಿ ಇಲ್ಲಿವರೆಗೂ ನಾನು 9 ವರ್ಷ ವೆಯ್ಟ್ ಮಾಡ್ಕೊಂಡ್ಬಂದೆ. ಈಗ ಫೈನಲಿ ಅವರು ನನಗೆ ವಂಚನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾಗಾಗಿ ನಾನು ಮೀಡಿಯಮ್ ಹೊರಗೆ ಬಂದಿದ್ದೀನಿ. ಇದಾದಮೇಲೆ ನಾನು ಈಗ ಸುದೀಪ್ ಸರ್ ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತೀನಿ, ಮತ್ತು ಶಿವಣ್ಣ ಅವ್ರಿಗೂ ಕಂಪ್ಲೇಂಟ್ ಮಾಡ್ತೀನಿ, ಇಲ್ಲ ಚೆಂಬರ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಇಷ್ಟೊಳಗಡೆ ಅವ್ರು ಅದನ್ನು ಅರ್ಥ ಮಾಡ್ಕೊಂಡು ನಾನು ಅಮೌಂಟ್ ರಿಟರ್ನ್ ಮಾಡಿದ್ರೆ ಅವ್ರು ಒಳ್ಳೇದು, ಇಲ್ಲಾಂದರೆ ನಾನು ಮುಂದೆ ಆಗೋ ಕಾನೂನು ಹೋರಾಟ ಮಾಡೇ ಮಾಡ್ತೀನಿ. ಅಪ್ಪಾಜಿ, ನಾನು ಬೆಂಗಳೂರಿಗೆ ಬರ್ತೀನಿ. ನಾನು ಹೇಳ್ತಾ ಇದ್ದೀನಲ್ವ, ನಾನು ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ನಿನಗೆ ಕರೆದಿಲ್ಲ ಅಂದರೆ ನನ್ನ ತಾಯಿ ಮೇಲೆ ಆಣೆ, ಇನ್ನೊಂದು ಸ್ವಲ್ಪ ದಿವಸ ತಡಿ. ಇಷ್ಟು ದಿವಸ ನೀನು ವರ್ಷಗಟ್ಟಲೆ ಕಾಯ್ದಿದೆಯಲ್ವಾ, ಇನ್ನೊಂದು 3-4 ದಿವಸ ಕಾಯೋಕ್ಕಾಗಲ್ವಾ? ನಾನು ಬೆಂಗಳೂರಿಗೆ ಬಂದ ತಕ್ಷಣ ನಿಂಗೆ ಫೋನ್ ಮಾಡಿ ಕರ್ಸ್ಕೊತೀನಿ, ದುಡ್ಡು ಜೊತೆ ಕರ್ಸ್ಕೊತೀನಿ.